ನಾ ಸಂಸ್ಕಾರ ಅಂತ ಹೆಣ್ಣಲ್ಲ, ಮತ್ತೆ ನಾನು ಗಂಡನ್ಗೆ ಹಿಂಗನ್ನದು ಎಲ್ಲ ವಿಷ್ಣುವರ್ಧನ್ ಅಂತಂದು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಗಂಡನ ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು. ಬಿಡು ಹಂಗದು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಮೊದಲನೇ ಫ್ಯಾಮಿಲಿ ಬ್ಲಾಗಿಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ನಮ್ಮಲ್ಲಿ ಏನು ಮಾಡಿದ್ರು ಅಂತ ನೋಡ್ಕೊಂಬರೋಣ. ಜಸ್ಟ್ ಈಗ ತಾನಿದ್ದೆ ಫ್ರೆಂಡ್ಸ್, ಬನ್ನಿ ಟೀ ಕುಡಿಯೋಣ. ಫ್ರೆಂಡ್ಸ್, ಹಬ್ಬ ಅಂತೇಳಿ ಎಲ್ಲ ರೆಡಿ ಮಾಡ್ತಿದ್ದಾರೆ, ಬನ್ನಿ ಮಾತಾಡ್ಸೋಣ. ನೋಡಿ ಫ್ರೆಂಡ್ಸ್, ನಾನು ಅನ್ಬಿಟ್ಟಿದ್ರು ಹೆಂಗೆ ಟೀ ಕುಡಿತಾ ಇದ್ದಾರೆ. ನೀನು ಟೀ ಕುಡಿ, ನೀನು ಯಾರು ಬೇಡ ಅಂತಾರೆ. ನೋಡಿ ಟೀ ಟೀ ಕುಡಿ. ನಾನು ಅಡುಗೆ ಮಾಡ್ತೀನಿ, ಕೊಡು ನನಗೆ ಅಡುಗೆ ಮಾಡಕ್ಕೆ ಒಂದು ನಾನು ಕಲ್ತೀನಿ. ಯಾಕೆ ಫಸ್ಟ್ ಟೀ ಕುಡಿ ಬಿಡೋದನ್ನ ನೀ ಹೇಳಕ್ ಕೇಳಕ್ ತುಂಬಾ ಸಂತೋಷ ಆಗಿದೆ. ಯಾರು ಮಾಡಬೇಡ ಕೊಡಲ್ಲ ಬಿಡು. ನೈಟ್ ಪಲಾವ್ ಮಾಡಿದ್ದೀವಿ ಫ್ರೆಂಡ್. ಪಾಪ ಫ್ರೆಂಡ್ಸ್, ನನ್ನ ಹೆಂಡತಿ ತುಂಬ ಕಷ್ಟಪಡ್ತದಾಳೆ. ಇವತ್ತು ಹಬ್ಬ ಅಲ್ವಾ, ಅದಕ್ಕೋಸ್ಕರನೇ ಬಂಡೆ ಒರೆಸ್ತಾವ್ರೆ. ಪಾಪ ರಪರ ಮನೆಯಲ್ಲಿ ತುಂಬ ಚೆನ್ನಾಗಿ ಬೀಳ್ತೀನಿ. ನನ್ನನ್ನು ಮದುವೆ ಆದಮೇಲೆ ತುಂಬ ಕಷ್ಟಪಡ್ತದಾಳೆ ಫ್ರೆಂಡ್ಸ್, ನನಗೋಸ್ಕರನೇ. ಹೊರಗಿಡಕ್ಕೆ ನಮ್ಮ ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಫುಲ್ಲು. ಉತ್ತರ ಕರ್ನಾಟಕದಾಗ ಇನ್ನೂ ಏನೇನು ಮಾಡ್ತಾರೋ, ನಮ್ಮ ಕಡೆ ಇದೇನಿಲ್ಲ, ಊಟ ಮಾಡೋದು ಮಸ್ತ್ ಮಸ್ತ್. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಈಗ ಹಬ್ಬಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ವಿಡಿಯೋ ಮಾಡಬೇಡ ಅಂತಿದ್ದಾರೆ, ಹಳ್ಳಿ ಜನ ಅಲ್ವಾ, ಸ್ವಲ್ಪ ಹಂಗೆ ನಾವು ನಮ್ಮ ಕಡೆ ಸೈಡು. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡು ಸಗಣಿನ ಅಂತ ಸಂಕ್ರಮಣ ಮಾಡ್ದಂಗೆ ಮಾಡ್ತೀವಿ ಫ್ರೆಂಡ್ಸ್. ನಮ್ಮ ಕಡೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ರೀತಿ ಎಲ್ಲ ಜಾಸ್ತಿ ಮಾಡೋದು. ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಸಗಣಿ ಇಟ್ಟು ಹೂವೆಲ್ಲ ಹಾಕಿ ತರಕಾರಿ ಕೂಡ ಹಾಕಿ ಒಂದು ಉತ್ತರಾಣಿ ಕಡ್ಡಿ ಇಟ್ಟು ಈ ರೀತಿ ನಮ್ಮ ಕಡೆ ಪೂಜೆ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾರೆ ಅನಿಸುತ್ತೆ, ಬಟ್ ಹಬ್ಬದ ಹೆಸರು ಅಷ್ಟೇ ಬೇರೆ. ಬಟ್ ಈ ರೀತಿ ನಮ್ಮ ಕಡೆ ಸ್ಪೆಷಲಾಗಿ ಮಾಡ್ತಾರೆ, ಕೆಲವೊಂದು ಭಾಗದಲ್ಲಿ ಮಾಡಲ್ಲ ಫ್ರೆಂಡ್ಸ್. ದಕ್ಷಿಣ ಕನ್ನಡ ಕಡೆ, ಈ ಕಡೆ ಯಾವ ಕಡೆ ಮಾಡಲ್ಲ. ಉತ್ತರ ಕರ್ನಾಟಕದಲ್ಲಿ ಈ ರೀತಿ ನಿಮ್ಮ ಕಡೆ ಯಾವ ರೀತಿ ಹಬ್ಬ ಮಾಡ್ತೀರಾ ಫ್ರೆಂಡ್ಸ್ ಕಮೆಂಟ್ ಮಾಡಿ. ಮತ್ತು ಯಾವ ರೀತಿ ಮನೇಲಿ ಪೂಜೆ ಮಾಡಿದ್ರು ಅಂತ ತಿಳಿಸಿ. ನಮ್ಮ ಕಡೆ ಅಂತ ಈ ರೀತಿ ಮನೆ ಅಂದವಾಗಿ ಚಂದವಾಗಿ ಕಂಡ ಅಂತೇಳಿ ವರ್ಷಕ್ಕೊಂದು ಬಾರಿ ಹಸುನ ಸಗಣಿ ತಂದು ಈ ರೀತಿ ಇಟ್ಟು ಪೂಜೆ ಮಾಡ್ತೀವಿ ಫ್ರೆಂಡ್. ನಾನು ತುಂಬ ಮುಸ್ರಾಗ್ಬಿಟ್ಟವ, ಪಾಪ ನನ್ನ ಹೆಂಡತಿ ಮೊಸರು ತಿರ್ತಾವಳೆ. ನಾನು ಹೆಲ್ಪ್ ಮಾಡೋಕ್ಕಾಗತ್ತೆ. ಅವ್ರವ್ರ ಕೆಲಸ ಅವರೇ ಮಾಡ್ಕೋಬೇಕು, ಅವ್ರವ್ರ ಡ್ಯಾಶ್ ಅವ್ರು ತೊಳ್ಕೊಬೇಕು. ಅದರಂಗೆ ಅವ್ರವ್ರ ಕೆಲಸ ಅವರೇ ಮಾಡ್ಕೋಬೇಕು. ಅದು ಜಗತ್ತೇ ನನಗೆ. ಹಾಂ, ನನಗೆ ಯಾಕೆ ಯಾರು ಬೇಕಾರೆ ಮತ್ತೆ ಅದೇ ಹೇಳ್ತಿರೋದು, ಜಗತ್ತು ನನಗೆ ಮೈತೆ. ಹಾಂ, ಮಾಡ್ಕೊಂತಿಂದ ಹೋಗಿ ಯಾರು ಬೇಡ ಅಂತ ನನ್ನ ಜೊತೆ ಹೇಳ್ಕೊಬೇಡ. ಅದನ್ನೇ ಮಾಡಿ ನೋಡಿ ಫ್ರೆಂಡ್ಸ್, ಒಂದೇ ಅಡುಗೆನ ವಾರ ಪೂರ್ತಿ ಮಾಡಾಕ್ತಾರೆ. ನಾನು ತಿಂದು ಹೆಂಗಾಗಿದ್ದೀನಪ್ಪ ಅಂತಂದರೆ ನನ್ನ ಪರಿಸ್ಥಿತಿ ಕೇಳಬಾರ್ದು. ನಾನು ಬಾಡಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ಬೇಕಾದರೆ ಯಾವ ರೀತಿ ಆಗಿದ್ದೀನ ಅಂತೇಳಿ. ಬನ್ನಿ ಫ್ರೆಂಡ್ಸ್, ಇವರೇ ನೋಡಿ, ಅವರು ಮಿಸ್ಟರ್ ಗಿಡ್ಡಪ್ಪ ಅಂತೇಳಿ ನಮ್ಮ ಮನೆಯಲ್ಲಿ ಒಬ್ಬ ಸದಸ್ಯರಿದ್ದಂಗೆ. ಇವರಿಗೆ 3 ಹೊತ್ತು ಊಟ ಮತ್ತು ಟೀ ದಿನ ಹಾಕ್ತೀವಿ ಫ್ರೆಂಡ್ಸ್. ನಿಯತ್ತಿಗೆ ಇನ್ನೊಂದು ಹೆಸರೇ ಈ ನಮ್ಮ ಗಿಡ್ಡ ಫ್ರೆಂಡ್ಸ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕಷ್ಟ ಅಂದ್ರೆ ಯಾವ್ದು ಗೊತ್ತಾ? ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನ್ಗೆ ಟಿವಿ ನೋಡುವಾಗ ಕರೆಂಟ್ ಹೋಯ್ತು ಅಂತ ರಿಮೋಟ್ ಎತ್ತು ಬಿಸಾಕ್ತಾನೆ ನೋಡಿ. ಅವ್ನಿಗೆ ಒಂದೇ ಒಂದ್ಸಲ ಕರೆಂಟ್ ಕಂಬ ಹತ್ತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ ಕಷ್ಟ ತೋರಿಸಿ, ಮಗನೇ ಅವನದು ಕಷ್ಟ ನಿಂದಲ್ವಲ್ಲೇ ಅಂತ. ಮುಖದ ಮೇಲೆ ಮಡುವೆ ಬಂತು ಅಂತ ಬೇಜಾರು ಹುಡುಗಿಗೆ ಆಸಿಡ್ ಹಾಕ್ಸ್ಕೊಂಡು 4 ಗೋಡೆಗಳ ಮಧ್ಯೆ ನರಳು ತುಳೆ ನತ ದೃಷ್ಟಿ ಬದುಕು ತೋರಿಸಿ ಅವಳದು ತಾಯಿ ಕಷ್ಟ ನಿಂದಲ್ಲ ಅಂತ.
90% ಬರೋ ಮಗ 60% ಬಂದ ಅಂತ ಬೇಜಾರು ಬೀಳೋ ಅಪ್ಪನಿಗೆ ಮಾನಸಿಕ ಅಸ್ವಸ್ಥ ಹುಡುಗನ ತಂದೆಯ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಬ್ರೆಡ್ ನಿಂತು ಟೀ ಕುಡಿಯೋಕೆ ಸಾಯ್ತಾಳೆ, ಬರೀ ಹಂಡೆಗಟ್ಟು ಟೀ ಕುಡಿತಾಳೆ. ನನಗೆ ಟೀ ಅಂದ್ರೆ ಇಷ್ಟ. ಹಾಂ, ಎಮ್ಮೆ ಉಚ್ಚ ಕುಡಿ. ನೀನು ಕೊಡಿ ಅಂತ ಬೇಕಾದ್ರೆ ನಾನೇ ಮಾಡ್ಕೊಡ್ತೀನಿ. ಅವು ಎಮ್ಮೆದು ಗೋಮೂತ್ರ ಇರುತ್ತಲ್ಲ, ಅದ್ರಲ್ಲಿ ಟೀ ಪುಡಿ ಅದು ಒಳ್ಳೇದು ಗೊತ್ತಾ ಕುಡಿದ್ರೆ ನನಗೆ, ಅದು ಒಳ್ಳೇದು ದೇಹಕ್ಕೆ ಒಳ್ಳೇದು ಗೊತ್ತಾಗ. ನೀನು ಅದನ್ನ ಟೀ ಏನೋ ಕುಡಿತೀನಿ, ಕುಡಿತೀನಲ್ಲ, ಕುಡಿತೀನಿ. ಮಾಡ್ಕೊಂಡು ಕುಡಿ. ಇಂಥವ್ರಿಂದ ದೇಶ ಉದ್ದಾರ ಫ್ರೆಂಡ್ಸ್ ನೋಡಿ, ಕಣ್ಣಲ್ಲಿ ಕಲ್ಲು ಹೊಡೋರು. ಕುಡಿಯಲ್ಲ ನಾವು, ತಾವೇ ಗಡಿಗೆ ಗಟ್ಲೆ ಕುಡಿಯೋದು. ನಾನು ಈಗ ಕುಡಿದಿದ್ದಕ್ಕೆ ಹಿಂಗೆ ಅಂತೀಯ? ನಾನು ಎಷ್ಟು ಇವತ್ತು ಹಬ್ಬ ಐತೆ, ಕಸ ಹೊಡೆದು ನೆಲ ಒರೆಸಿ ಎಲ್ಲ ಕೆಲಸ ಎಲ್ಲ ಮಾಡಿ ಕುಡ್ದೀನಿ, ಮತ್ತೆ ಹೊಟ್ಟೆ ಎಷ್ಟೈತೆ ಅಂತ. ನೀ ಏನ್ ಮಾಡಿ ಅಂತ ಕುಡಿತೀಯ ಟೀನಾ? ನಾನು ಕೆಲಸ ಮಾಡೀನಿ, ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೊರಗಡೆ ನೀರು ಎಲ್ಲ ಹಾಕಿ ಎಲ್ಲ ಸುಟ್ಟು ವಾಸನೆ ಬರ್ತೈತೆ. ಸುಟ್ಟು ವಾಸನೆ ಬರ್ತೈತೆ ನೋಡಿ, ಬೆಂಕಿ ಸುಟ್ಟು ವಾಸನೆ ಬರ್ತದೆ ನೋಡು. ಕಷ್ಟಪಟ್ಟು ನಾನು ಈಗ ನೀರು ಕಾಸ್ತಾ ಇರ್ಬೇಕು. ನಿಮ್ಮಂತ್ರಿಂದ ನಮ್ಮ ದೇಶ ಉದ್ದಾರ ಆದಂಗೆ. ಸ್ವಲ್ಪ ಸಂಸ್ಕಾರ ಸ್ವಲ್ಪ ಕಲಿ. ಗಂಡಿಗೆ ಹೆಂಗೆ ಮಾಡ್ತೀವಿ ಎದುರು ಮಾತಾಡ್ಬಾರ್ದು ಗೊತ್ತೆ, ಯಾವಾಗಲೂ ಅಷ್ಟೇ. ಅದು ಸಂಸ್ಕಾರವಂತ ಹೆಣ್ಣು ಅಂದ್ರೆ ನನಗೆ. ಸಂಸ್ಕಾರವಂತ ಹೆಣ್ಣು ಅಲ್ಲ, ಮತ್ತೆ ನಾನು ಗಂಡನ್ನೇ ಹಿಂಗೆ ಅನ್ನೋದು. ವಿಷ್ಣುವರ್ಧನ್ ಅಂತಂದು ನಾನು ಕೃಷ್ಣವರ್ಧನ್ ಫ್ಯಾನಮ್ಮ ಗೊತ್ತಲ್ಲ, ಎತ್ತಿ ಬಿಡುತ್ತೆ. ನಮ್ಮ ಶಾರ್ಟ್ 5 ಕೋಟಿ ಕನ್ನಡಿಗರ ಆಸ್ತಿ ಇದು. ಮುಷ್ಟಿ ಮಾಡಿದ್ರೆ ಆಯ್ತು ಹೋಗು, ಆಯ್ತು ಸ್ನಾನ ಮಾಡಕ್ ಹೋಗು. ತಂದಿಟ್ಟು ಬರಲ್ಲ ಕೇಳ್ತಿಲ್ಲ, ಗೊತ್ತಾಗಲ್ಲ. ಮತ್ತೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕೆಲ್ಲ ಮಾತಾಡ್ತೈತಿ, ಹೋಗು. ಮತ್ತೆ ಜಿಗ್ಗಿ ಮಾತಾಡ್ತೀಯಲ್ಲ, ತಗೊಂಡು ಹೋಗು. ಸುದ್ದಿ ಮಾತ್ರ ಹೇಳ್ದಾಳೆ ಇವಳು, ಎತ್ಕೊಂಡು ಹೋಗು. ನೋಡಿ ಫ್ರೆಂಡ್ಸ್, ಸ್ನಾನ ಮಾಡೋಕೆ ನೀರುಗಳು ಎತ್ಕೊಂಡು ಹೋಗಕ್ಕೆ ಆಗೋತ್ತು. ಮಾತ್ರ ಏನು ಅಂತಾರಲ್ಲ ಆ ರೀತಿ ಮಾತಾಡ್ತಾಳೆ. ಹೂವಿನಂತ ಹುಡುಗ ನಾನು ತುಂಬಾ ಮೃದು, ಹೂವಿನಂತ ಹುಡುಗ ನಾನು ತುಂಬಾ ಮೃದು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹೆಣ್ಮಕ್ಳು ಸ್ಟ್ರಾಂಗ್ ನೋಡು. ಅಲ್ಲಿಂದ ಇಲ್ಲಿ ಗೊತ್ತಾಗೊಂಬಂದಿನಿ ನನ್ನ ನೀರ್ನ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಮ್ಮನೆ ಅದೃಷ್ಟಲಕ್ಷ್ಮಿ ಪೂಜೆ ಮಾಡ್ತಿದ್ದಾಳೆ. ಬಾಯ್ತೆ ಬಂದ್ಬಿಟ್ಟೆ ಅದೃಷ್ಟಲಕ್ಷ್ಮಿ ಅಂತೇಳಿ. ಬೇರೆ ಪದ ನನಗೆ ತಲೆಗೆ ಬರ್ತಿಲ್ಲ, ಅದಕ್ಕೋಸ್ಕರನೇ ಪೂಜೆ ಮಾಡ್ಬೇಕು ಅಂತೇಳಿ ಕಳಿಸ್ತಾ ಇದ್ದೀವಿ ಫ್ರೆಂಡ್ಸ್. ಬಾ ಕರೆಂಟ್ ಹೋಗ್ಬಿಡುತ್ತೆ ನೋಡಲ್ಲಿ. ಇಲ್ಡ್ರಿಗೆ ಒಳ್ಳೆದಾಗಲ್ಲ ಅಂತ ಬೇಯಿಸ್ಬಿಟ್ಟಂತ ಮನೆ ಫ್ರೆಂಡ್ಸ್, ಅದಕ್ಕೋಸ್ಕರನೇ ಸಣ್ಣ ದೇವಸ್ಥಾನ ದೇವ್ರ ಗುಡಿ ಐತೆ. ಬಡವ್ರ ಮಂತ್ರ ನಾವು ಸರಿ ಮಂತ್ರ ಅಲ್ಲ. ಸಾಕು ಅದ್ರಲ್ಲಿ ಹಾಕು. ಉಪ್ಪಿನಕಾಯಿ ಚಟ್ನಿ ಪುಡಿ ಏನು ಬೇಡ ಸಾಕು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡಿ ಫ್ರೆಂಡ್ಸ್, ನನ್ನಂತಿಗೆ ಪ್ಲೇಟ್ ಇಲ್ಲ ಅಂತೆ, ಅದಕ್ಕೋಸ್ಕರನೇ ಡಬ್ರಲ್ಲಿ ಊಟ ಮಾಡ್ತದಾಳೆ. ಒಳ್ಳೆ ಬಕ್ಕಸುರ ಥರ ಮೇಯ್ತಿದ್ದಾಳೆ ನೋಡಿ. ಇಂಥ ಹೆಣ್ಮಕ್ಳು ಒಂದಿಬ್ಬರು ಬಡವ್ರ ಮನೆಗೆ ಇದ್ಬಿಟ್ರೆ ಆಯ್ತು ನೋಡ್ರಿ, ಅವ್ರ ಆಸ್ತಿ ಅಂತ ಸಲ ಮಾರ್ಕೊಂಡ್ಬಿಡ್ಬೇಕು. ಯಾಕಂತ ನೋಡ್ರಿ ಇಂಥ ಡಬ್ರಿ ಮಕ್ಕ ಮುಚ್ಚ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ನೋಡಿ ಫ್ರೆಂಡ್ಸ್, ಹೆಣ್ಮಕ್ಳು ಹೊಡೆಯೋಕ್ಕೆ ಕಡಿಮೆ ಅಂದ್ರೂ ಕೂಡ 1 ಡೇ ಬೇಕು. ಗಂಡ್ಮಕ್ಳು 1 ನಿಮಿಷದಾಗ ಹೊಡೆ ಆಗ್ಬೋದು, ಬಟ್ ಹೆಣ್ಮಕ್ಳು ಮಾತ್ರ 1 ಅವರ್ ಅಂತೇಳಿ 1 ಡೇ ಮಾಡ್ತಾರೆ. ಎಕ್ಸಾಂಪಲ್ ನಮ್ಮ ಮನೇಲಿ. ಯಾಕಂದರೆ ನಾವು ಮದುವೆಯಾಗಿ ಇದು ಮೊದಲ ವರ್ಷ ಹಬ್ಬ ಮಾಡ್ತಿರೋದು, ಅದಕ್ಕೋಸ್ಕರ ನಾವು ಚೆನ್ನಾಗಿ ಇದು ಮಾಡೋಣ ಅಂತ ಅನ್ಕೊಂಡೆ. ಬಟ್ ಇವ್ರು ಹೊಡೆಯೋಕ್ಕೆ 1 ದಿನ ಮಾಡ್ತಾವಳೆ. ಈಗ ಅವರ ಟೈಮ್ 12 ಗಂಟೆ ಆಗ್ತಾ ಬಂತು, ಇನ್ನೂ ಹಬ್ಬ ಯಾವ ಮಾಡ್ಬೇಕು ಗೊತ್ತಾಗುತ್ತೆ. ಎಲ್ಲ ಪೂಜೆ ಆಗಿದೆ, ಬಟ್ ಇನ್ನೂ ಊಟ ಅಡುಗೆ ಮಾಡಬೇಕು. A few moments later. ರೆಡಿ ಆದೇನಿಲ್ಲ? ರೆಡಿ ಆದ್ಯಾ? ಎಷ್ಟೋ ದಿನ ರೆಡಿ ಆಗೋಕ್ಕೆ? ಇನ್ನೂ 1 ಅವರ್ ಬೇಕಾ, 2 ಅವರ್ ಬೇಕಾ? ಆಯಿತಾ? ಹಿಂಗೆ ಒಂದು 3 ಗಂಟೆ ಆಯ್ತು ನನಗೆ. ಇವತ್ತೆಲ್ಲ ಆಗುತ್ತೆ ಇಲ್ಲ ರೆಡಿ ಆಗೋದು? ಆಗುತ್ತಂತೆ. ಹೆಣ್ಮಕ್ಳು ರೆಡಿ ಆಗೋದು ಕಷ್ಟಮ್ಮ. ನೋಡ್ರಿ, ನಾವು 10 ನಿಮಿಷದಾಗ ರೆಡಿ ಕುತ್ಕೊಂಡ್ಬಿಟ್ಟಿವಿ. ಯಾವನಿಗೆ ಬೇಕು ಸಂಸಾರ. Years later.
ಫ್ರೆಂಡ್ಸ್ ಅಂತಿಮ ಫೈನಲ್ ನೆಂದು ರೆಡಿ ಆಗೋದು. ಹುಡುಗಿ ರೆಡಿ ಆಗೋದು ತುಂಬ ಕಷ್ಟ, ಬಟ್ ಆದಷ್ಟು ಬೇಗ ರೆಡಿ ಆಗಿಲ್ಲ. ಒಂದು 4-5 ಅವರ್ ತಗೊಂಡು ಬನ್ನಿ ನೋಡೋಣ, ಮಾತಾಡ್ಸೋಣ. ಒಳ್ಳೆ ರಾಕ್ಷಸ ಥರ ಇದ್ದಾಳೆ ನೋಡಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಹಾಯ್. ತುಂಬಾ ಓವರ್ ಆಗಿದೆಯಾ? ತುಂಬ ಜಾಸ್ತಿನೇ ಓವರ್ ಆಗಿ ರೆಡಿ ಆಗಿದ್ವಿ. ಬನ್ನಿ ಫ್ರೆಂಡ್ಸ್. ನಮ್ಮ ಮೊದಲನೇ ವರ್ಷದ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಎಲ್ಲರಿಗೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಂಟರ್ಟೈನ್ಮೆಂಟು ಮತ್ತು ಫ್ಯಾಮಿಲಿಯಿಂದ ಬರೋಂಥ ಕಂಟೆಂಟ್ಗಳಾಗಲಿ, ರೀಲ್ಸ್ ಆಗಲಿ, ಏನಾದ್ರು ಶಾರ್ಟ್ಸ್ ಆಗಲಿ, ವೀಡಿಯೋಸ್ ಆಗಲಿ, ಲಾಗ್, ಮಿನಿ ಲಾಗ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ. ಇದು ನಮ್ಮ ಸೆಕೆಂಡ್ನೇ ಲಾಗ್ ಇದು. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ನಾನು ಎಂತ ಖಾಲಿ ಬೀಳ್ತಾಳಂತೆ. ಬನ್ನಿ ಬೀಳ್ಸ್ಕೊಂಬರೋಣ ಒಂದು ರೌಂಡ್. ಬೀಳಲೇಬೇಕಾ? ಬಿದ್ದರೆ ಬೀಳಿಲ್ಲ ಅಂದ್ರೆ ಬೇಡ. ಬೇಡ, ನನ್ನ ಗಂಡನ ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು. ಬಿಡು, ಹಂಗಾದ್ರೆ ಖಾಲಿಗೆ ಆಗಿ ಬೀಳ್ತೀಯ. ಸುಮ್ಮನೆ ಹೌದಲ್ಲ, ಖಾಲಿ ಬೀಳ್ತೀಯಾ? ನೋಡಿ ಫ್ರೆಂಡ್ಸ್, ನಾನು ಎಂತಿಗೆ ಖಾಲಿ ಬೀಳ್ತೀನಿ. ವರ್ಷ ಸುಖವಾಗಿ ಇಡ್ಲಿ, ಚೆನ್ನಾಗಿ ಬಾಳು, ದೀರ್ಘಾಯುಷ್ ಮಾನ್ಭವ. ನನ್ನ ಕಡೆಯಿಂದ ತುಂಬ ತುಂಬ ಆಶೀರ್ವಾದ ಸಿಗಲಿ ನಿನಗೆ. ಹಂಗೆ ಅಂತ ಇಂದು ನನ್ನ ಹೆಂಡತಿ ತುಂಬ ದಿನ ಆದ್ಮೇಲೆ ಖಾಲಿ ಇರ್ತೀನಿ ಫ್ರೆಂಡ್ಸ್. ಇದೇ ಖುಷಿಗೆ ಒಂದು ಪಾರ್ಟಿ ಮಾಡೋಣ. ಇವತ್ತು ಹಬ್ಬ ಇದೆ, ಬೇಡ ಸಂಡೇ ಮಾಡೋಣ ಫ್ರೆಂಡ್ಸ್. ಮೊದಲೇ ಸರಿ ವಿಡಿಯೋ ಮಾಡಿದ್ವಿ. ಸ್ವಲ್ಪ ಸ್ಕೂಲೂಸು ಏನು ಮಾಡೋಕ್ಕಾಗಲ್ಲ. ಕಟ್ಕೊಂಡ್ಬಿಟ್ಟಿದ್ದೀವಲ್ಲ, ಕಟ್ಕೊಂಡ ಮೇಲೆ ಅಂತ ಅನುಭವಿಸ್ಲೇಬೇಕು.